ರೀ ನಿಮ್ಮ ಅಜ್ಜಿ ಗೊತ್ತಾಗ್ದಿದ್ದಂಗೆ ಸುಮ್ಕೆನೆಯ ನೀವಂತಂದ್ರೆ ನಡೀರಿ ಸುಮ್ಕೆನೆ ಹೋಗ್ಬಿಟ್ಟು ನಿಮ್ಮ ಅಮ್ಮನ ವಿರುದ್ಧನೇ ಎಲೆಕ್ಷನ್ಗೆ ಪ್ರಚಾರ ಮಾಡ್ಕೊಂಬಿಟ್ಟು ಬರೋಣ. ನೋಡಿ ನೀವು ಬರಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಿಜವಾಗೂ ನನಗೆ ಶಾನೆ ಬೇಜಾರಾಗ್ತೈತೆ. ನಿಮ್ಮಮ್ಮ ಏನು ಮಾಡೈತೆ, ನಿಮ್ಮನ್ನ ಮನೆಗೂ ಇರಿಸ್ಕೊಂಡ್ಲ ತಾನೆ. ಈಗ ನಡೀರಿ, ನಿಮ್ಮ ಅಜ್ಜಿ ಮನೆಯಾಗಿಲ್ಲ, ನಿಮ್ಮ ಅಜ್ಜಿ ಎಲ್ಲೋ ಹೋಗೈತೆ, ಆ ಪ್ರೇಮನ ಮನೆಗೋ ಏನೋ ಹೋಗಿರ್ಬೇಕು ಅಂತ ಅನ್ನಿಸ್ತದೆ, ಅಲ್ಲಿಗೆ ಹೋಗೈತೆ. ನೋಡಿ ನೀವು ಬನ್ನಿ ನನ್ನ ಜೊತೆ, ಹೋಗ್ಬಿಟ್ಟು ಸುಮ್ಕೆನೆ ಎಲ್ಲರ ಹತ್ರನೂ ಓಟ್ ಕೇಳ್ಕೊಂಬಿಟ್ಟು ಬರೋಣ. ನಡೀರಿ ಸುಮ್ಕೆನೆ ಹೋಗೋಣ. ಅಯ್ಯೋ ನಮ್ಮ ಅಜ್ಜಿ ಗೊತ್ತಲ್ಲ, ನಮ್ಮ ಅಜ್ಜಿ ಸುಮ್ಕೆನೆಯ 1.5 ಎಕರೆ ಜಮೀನು ಕಿತ್ಕೊಬಿಡ್ತೀನಿ ಹಂಗೆ ಹಿಂಗೆ ಅಂತ ನನಗೆ ಏನೇ ಎದುರಿಸ್ತಾ 1.5 ಎಕರೆ ಜಮೀನು ಕಿತ್ಕೊಂಬಿಟ್ಟು ಕಳಿಸ್ತೀನಿ ನಿನಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗಂದ್ರೆ ಹಂಗೆ ಮಾತಾಡ್ತಾ ಐತೆ. ಅದಕ್ಕೇನೆಯ ನಾನು ಹೋಗ್ಬಿಟ್ಟು ಪ್ರಚಾರ ಮಾಡೋಕೆ ಹೋಗಲಿಲ್ಲ. ಇಲ್ಲಾಂದರೆ ಅತ್ತೆ ನಿಮ್ಗಿನ್ನ ಹೆಚ್ಚ, ನಿಮ್ಗಿನ್ನ ನನಗೇನು ಹೆಚ್ಚಲ್ಲ. ನಾನು ನಿಮ್ಮ ಸಪೋರ್ಟ್ಗೆ ಏನಿಯ ಬಂದ್ಬಿಟ್ಟು ನಿಮ್ಮ ಜೊತೆ ಏನಿಯ ನಾನು ಎಲೆಕ್ಷನ್ ಪ್ರಚಾರನ ಮಾಡ್ತಾ ಇದ್ದೆ ನಿಜವಾಗೂ. ಅದೆಲ್ಲ ಗೊತ್ತಿಲ್ಲ ಅಳಿ ಅಂದರೆ ನೋಡಿರಿ, ಪ್ರಚಾರಕ್ಕೆ ಹೋಗೋಣ ಅಷ್ಟೇನಿಯ. ನನಗಂತೂ ಪ್ರಚಾರಕ್ಕೆ ಹೋಗಬೇಕು, ನೀವು ನಿಮ್ಮ ಅಮ್ಮನ ವಿರುದ್ಧನೇನಿಯ ಪ್ರಚಾರ ಮಾಡಬೇಕು. ಅದೇನೇನಿಯ ನನಗೆ ಬಹಳ ಇಷ್ಟದ ಕೆಲಸ ಅಂತ ಹೇಳಿದ್ರೆ ನಿಜವಾಗೂ ನಡೀರಿ ಹೋಗೋಣ. ಹೋಗ್ಬಿಟ್ಟು ನಿಮ್ಮ ಅಮ್ಮನ ವಿರುದ್ಧನೇನಿಯ ಮಾತಾಡೋಣ. ನಡೀರಿ, ಎಲೆಕ್ಷನ್ನಾಗ ನಾನು ಗೆಲ್ಲಬೇಕು ಅಂತಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನಿಮಗೆ ನಮ್ಮ ಮೇಲೆ ನಿಮ್ಗೆ ಇಷ್ಟ ಇತ್ತು ಅಂತಂದರೆ ಬನ್ನಿ ನಮ್ಮ ಜೊತೆ, ಹೋಗ್ಬಿಟ್ಟು ಹೆಂಗನ ಮಾಡಿ ಎಲೆಕ್ಷನ್ ಪ್ರಚಾರ ಮಾಡಿಬಿಟ್ಟು ನಾವು ಗೆಲ್ಲಬೇಕು, ಆ ಥರ ಮಾಡೋಣ. ನಡೀರಿ ಸುಮ್ಕೆನೇ ರೀ, ನಡೀರಿ ಸುಮ್ಕೆನೆಯ. ಸರಿ ಅತ್ತೆ ಆಯಿತು, ನೀವು ಇಷ್ಟೆಲ್ಲ ಕೇಳ್ಕೊತಾ ಇದ್ದೀರಾ ಅಂತಂದಮೇಲೆ ಬ್ಯಾಡ ಅನ್ನಕ್ಕಾಯ್ತದ. ನಡೀರಿ ಅಮ್ಮ ನಡಿ, ನನ್ನ ಗಂಡ ನೀ ಒಪ್ಕೊಂಡ್ಮೇಲೆ ಇನ್ನೇನಂತೆ. ನಡೀರಿ ಹೋಗೋಣ ಸುಮ್ಕೆನಿಯ, ಪ್ರಚಾರ ಮಾಡ್ಕೊಂಡು ನೆಟ್ಟಗೆ ಬರೋಣ. ನಡೀರಿ. ಹ್ಞೂ ಸರಿ ಮಗಳೇ, ಆಯಿತು. ಅಳಿಯಂದ್ರೆ ನಡೀರಿ ಹೋಗೋಣ. ಹಾಂ ನಡೀರಿ. ಅಜ್ಜಿ ನೀವು ನಮ್ಮ ಅತ್ತೆಗೆ ಏನೇ ಓಟ್ ಹಾಕಬೇಕು. ನಮ್ಮ ಅತ್ತೆ ಭಾಳ ಒಳ್ಳೆಯರು, ಭಾಳ ಸಹಾಯ ಮಾಡ್ತಾವ್ರೆ, ಊರಿಗೆಲ್ಲ ಉಪಕಾರ ಮಾಡ್ತಾವ್ರೆ, ಊರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಾವ್ರೆ. ದಯವಿಟ್ಟು ನೀವಂತೂ ನಮ್ಮ ಅಮ್ಮಂಗಂತೂ ಓಟ್ ಹಾಕ್ಬೇಡಿ ಸರಿನಾ. ನಮ್ಮಮ್ಮ ಏನು ಮಾಡೈತೆ, ಇಷ್ಟು ವರ್ಷದಾಗ ಎಂದಾದ್ರೂ ಒಂದು ದಿನ ಎಂದಾದ್ರೂ ಎಲೆಕ್ಷನ್ನಾಗ ಗೆದ್ದೈತಾ, ಇಲ್ಲ ಇಷ್ಟು ದಿನದಾಗ ಎಂದಾದ್ರೂ ಒಂದು ದಿನ ನಮ್ಮಮ್ಮ ಬಂದ್ಬಿಟ್ಟು ನಿಮ್ಮ ಕಷ್ಟ ಸುಖ ವಿಚಾರಿಸೈತಾ. ಇಷ್ಟು ದಿನ ನಿಮ್ಮ ಕಷ್ಟಕ್ಕೆ ಸುಖಕ್ಕೆ ಎಲ್ಲ ಆಗಿರೋದ್ರೂ ನಮ್ಮ ಅತ್ತೆನೇನಿಯ, ನಮ್ಮ ಅತ್ತೆ ಎಲೆಕ್ಷನ್ ನಿಂತ್ಕೊಂಡಿರೋದಕ್ಕೆ ನನಗಂತೂ ಬಹಳ ಖುಷಿ ಆಗ್ತೈತೆ. ಅದಕ್ಕೇನಿಯ ನಮ್ಮ ಅಮ್ಮಂಗೆ ಏನು ಓಟ್ ಹಾಕಕ್ಕೆ ಹೋಗ್ಬೇಡಿ. ನಮ್ಮ ಅಮ್ಮಂಗೆ ಹಾಕೋದು ಬಿಟ್ಬಿಟ್ಟು ಬರೀ ನಮ್ಮ ಅತ್ತೆಗೆ ಮಾತ್ರನೇ ಓಟ್ ಹಾಕಿ ಸರಿನಾ. ನಮ್ಮ ಅತ್ತೆ ಊರ್ದೆಲ್ಲ ಸೇವೆ ಮಾಡ್ತದೆ, ಆಮೇಲೆ ಜನರು ಸೇವೆ ಮಾಡ್ತದೆ, ಎಲ್ರಿಗೂ ಸಹಾಯ ಮಾಡ್ತದೆ. ದಯವಿಟ್ಟು ನೀವು ಇಲ್ಲ ಅಂತ ಹೇಳ್ಬೇಡಿ. ದಯವಿಟ್ಟು ನಮ್ಮ ಅತ್ತೆಗೆ ಮೊದಲು ನೀವು ಸಹಾಯನ ಮಾಡಿ. ನಿಮ್ಮ ಸಹಾಯ ನಿಮ್ಮ ಓಟಿಂದ ನಮ್ಮ ಅತ್ತೆ ಗೆದ್ದೇ ಗೆಲ್ತಾರೆ, ಮತ್ತೆ ನಿಮ್ಮ ಸೇವೆ ಎಲ್ಲರೂ ಸೇವೆ ಮಾಡೇ ಮಾಡ್ತಾರೆ. ಸರಿ ಕಣಪ್ಪ, ಆಯಿತು. ಇದೇನಪ್ಪ ಅಮ್ಮನ ಪರ ಬಿಟ್ಬಿಟ್ಟು ಅತ್ತೆ ಪರ ನೀನು ನಿಂತ್ಬಿಟ್ಟಿದ್ಯಾ? ಅಯ್ಯೋ ಅಜ್ಜಿ, ಯಾರು ಒಳ್ಳೆಯರು ಇರ್ತಾರೋ ಅವ್ರ ಪರ ನಿಂತ್ಕೊಳ್ಳೋದೇ ನಮ್ಮ ಯಜಮಾನ್ರು ಗುಣ. ನಮ್ಮ ಯಜಮಾನ್ರು ಯಾವತ್ತಿದ್ರೂ ಒಳ್ಳೆ ವ್ಯಕ್ತಿಗಳ ಕಡೆಯೇ ನಿಂತ್ಕೊಳ್ಳೋದು. ನಾವೇನು ಬಲವಂತ ಮಾಡಿಬಿಟ್ಟು ಎಲೆಕ್ಷನ್ಗೆ ಕ್ಯಾನ್ವಸ್ ಮಾಡು ಪ್ರಚಾರ ಮಾಡು ಅಂತ ಕರ್ಕೊಂಬರಲ್ಲ. ಅವರೇನೇ ನಮ್ಮ ಅಮ್ಮನ ಒಳ್ಳೆ ಗುಣ ನೋಡ್ಬಿಟ್ಟು, ಅಯ್ಯೋ ಅತ್ತೆ ನಿಮ್ಗಿನ್ನ ಒಳ್ಳೆಯರು ಬೇಕಾ ಹೇಳಿ ಅಂತ ಹೇಳ್ಬಿಟ್ಟು ಇವರೇನೇ ಬಂದುಬಿಟ್ಟು ಎಲ್ಲನೂ ಸಹಾಯ ಮಾಡಿದ್ದು. ಅಂದರೆ ಪ್ರಚಾರ ಮಾಡೋಕ್ಕೆ ಸಹಾಯ ಮಾಡ್ತಾರೆ ನಮ್ಮ ಗಂಡನೇನಿಯ. ಅವ್ರಿಗೆ ಒಳ್ಳೆಯರು ಅಂತ ಯಾರು ಅನ್ಸಿದ್ರು ಅವರಿಗೆ ಸಹಾಯ ಮಾಡ್ತಾರೆ. ನಮ್ಮ ಅಮ್ಮನೇನಿಯ ಒಳ್ಳೆಯರು ಅಲ್ವಾ, ಅದಕ್ಕೆ ನಮ್ಮ ಅಮ್ಮಂಗೆ ಏನೇ ಓಟ್ ಕೇಳ್ತಾವ್ರೆ. ದಯವಿಟ್ಟು ನಮ್ಮ ಅಮ್ಮಂಗೆ ಏನೇ ಓಟ್ ಹಾಕಬೇಕು. ಸರಿ ಕಣಪ್ಪ, ಆಯಿತು. ಓ ಅಣ್ಣ ನೀವು ಚೆನ್ನಾಗಿದ್ದೀರಾ? ಹ್ಞೂ ಕಣಪ್ಪ ಚೆನ್ನಾಗಿದ್ದೀವಿ. ಅದೇ ಅಣ್ಣ ನಮ್ಮ ಅತ್ತೆ ಎಲೆಕ್ಷನ್ ನಿಂತ್ಕೊಂಡೈತೆ, ಪ್ರತಿ ವರ್ಷ ನಿಂತ್ಕೊಂಡಂಗೆ ಏನಿಯಾ ಈ ವರ್ಷನೂ ನಮ್ಮ ಅತ್ತೆ ಎಲೆಕ್ಷನ್ ನಿಂತ್ಕೊಂಡೈತೆ. ಅದು ಎಲ್ರಿಗೂ ಗೊತ್ತಿರೋದೇನಿಯಾ, ಎಲೆಕ್ಷನ್ ನಿಂತ್ಕೊಂಡಿರೋದು ಎಲ್ಲನೂ. ಅದಕ್ಕೇನಿಯಾ ನೋಡಿ ನಮ್ಮ ಅಮ್ಮನೂ ಎಲೆಕ್ಷನ್ ನಿಂತ್ಕೊಂಡೈತೆ, ನಮ್ಮ ಅತ್ತೆನೂ ಎಲೆಕ್ಷನ್ ನಿಂತ್ಕೊಂಡೈತೆ. ನೋಡಿ ನನಗಂತೂ ನಮ್ಮ ಇಬ್ಬರಾಗ ಏನಿಯಾ ನಮ್ಮ ಅತ್ತೆನೇನಿಯಾ ಈ ಊರಿಗೆ ಒಳ್ಳೇದು ಅಂತ ಅನ್ನಿಸ್ತೈತೆ ನನಗಂತೂ. ನಮ್ಮ ಅತ್ತೆಯಿಂದನೇನಿಯಾ ಎಲ್ಲನೂ ಒಳ್ಳೇದಾಯ್ತಿರೋದು ಊರಿಗೆ, ಮುಂದೆ ನಮ್ಮ ಅತ್ತೆಯಿಂದನೇ ಒಳ್ಳೇದಾಗೋದು ಅಂತ ಹೇಳ್ಬಿಟ್ಟು ಭಾಳ ನಂಬಿಕೆ ಐತೆ ನನಗಂತೂ. ದಯವಿಟ್ಟು ಇಲ್ಲ ಅಂದಿದ್ದಂಗೆ ನಮ್ಮ ಅತ್ತೆಗೆ ಏನಿಯಾ ನೀವು ಓಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಓ ನಿಮ್ಮ ಅತ್ತೆ ಪರವಾಗಿ ಓಟ್ ಕೇಳಕ್ಕೆ ಬಂದಿದ್ಯಾ ಅನ್ನೋ? ಹೌದೌದು, ನಮ್ಮ ಅತ್ತೆ ಮಾಡಿರೋ ಒಳ್ಳೆ ಕೆಲಸನೂ ನೋಡಿದ್ದೀನಿ, ನಮ್ಮಮ್ಮ ಮಾಡಿರೋ ಕೆಲಸನೂ ನೋಡಿದ್ದೀನಿ. ನಮ್ಮಮ್ಮ ಇಲ್ಲಿ ಗಂಟ ಊರಿಗೆ ಅಂತ ಹೇಳ್ಬಿಟ್ಟು 10 ಪೈಸದ ಏನೂ ಮಾಡಲಿಲ್ಲ. ಆದರೆ ನಮ್ಮ ಅತ್ತೆ ಊರಿಗೆ, ಊರು ಉದ್ಧಾರಕ್ಕೆ, ದೇವಸ್ಥಾನ ಉದ್ಧಾರಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಸಹಾಯ ಮಾಡ್ತು ಗೊತ್ತಾ. ಏನು ಹೊಸಿ ಸಹಾಯ ಮಾಡ್ತು ಅಂತ ಅನ್ಕೊಂಡ್ರ, ಎಷ್ಟೆಷ್ಟೆಲ್ಲ ಸಹಾಯ ಮಾಡೈತೆ. ಹಾಂ ಗೊತ್ತು. ಆಯ್ತು ಹೇಳಪ್ಪ, ನಿಮ್ಮದು ಎಮ್ಮೆ ಗುರ್ತಲ್ವಾ? ಹೌದು ಎಮ್ಮೆ ಗುರ್ತೀನಿ. ಎಮ್ಮೆ ಗುರ್ತಿಗೆ ನೀವು ಓಟ್ ಹಾಕ್ಬೇಕು ನೀವು. ಸರಿ ಆಯಿತು. ಅತ್ತೆ ಹಿಂಗೆ ಪ್ರಚಾರ ಮಾಡ್ಕೊಂಬಿಟ್ಟು ಬಂದರೆ ಸಾಕಾ, ನಿಮಗೆ ಖುಷಿ ಆಯ್ತದೆ ತಾನೇ? ಅಳಿಯಂದ್ರೆ ಭಾಳ ಖುಷಿ ಆಯ್ತದೆ. ಹಿಂಗೇನೇ ಊರು ತುಂಬ ಪ್ರಚಾರ ಮಾಡ್ಕೊಂಬಿಟ್ಟು ಬರ್ರಿ, ಅಷ್ಟೇನೇ ಸಾಕು. ಇನ್ನು ಅದಕ್ಕಿನ್ನಂದ್ರೆ ಇನ್ನೇನು ಬೇಕಾಗಿಲ್ಲ. ದಯವಿಟ್ಟು ಹಿಂಗೇನೇ ಪ್ರಚಾರ ಮಾಡಿ. ನೋಡಪ್ಪ ಮಗನೇನಿ ಅಮ್ಮನ ವಿರುದ್ಧ ಪ್ರಚಾರ ಮಾಡ್ತಾವನೆ ಅಂತಂದರೆ ಅವ್ರ ಅಮ್ಮ ಇನ್ನು ಎಂಥ ಕೆಟ್ಟೋಳು ಇರಬೇಡ ಅಂತ ಹೇಳ್ಬಿಟ್ಟು ಊರೆಲ್ಲ ಅನ್ಕೊಂತಾರೆ, ನನಗೇನೇ ಓಟ್ ಹಾಕ್ತಾರೆ. ಸರಿ ಅತ್ತೆ, ನೀವು ಗೆಲ್ತೀರಾ ಅಂತಂದರೆ ಇದಕ್ಕಿನ್ನೂ ಇನ್ನೇನು ಬೇಕು ಹೇಳು. ಸರಿ ನಾನು ಹೇಳಿಲ್ವಮ್ಮ ನನ್ನ ಗಂಡ ಎಷ್ಟು ಒಳ್ಳೆಯವನು ಅಂತ ಹೇಳ್ಬಿಟ್ಟು. ಸರಿ ಬನ್ರಿ. ಅಣ್ಣ ಈಗಿತ ಎಲೆಕ್ಷನ್ನಾಗೆ ನಮ್ಮ ಅತ್ತೆ ನಿಂತೈತೆ ಎಲೆಕ್ಷನ್ಗೆ, ನಮ್ಮ ಅಮ್ಮನೂ ನಿಂತೈತೆ ಎಲೆಕ್ಷನ್ಗೆ. ನಾನು ಅದಕ್ಕೇನಿಯಾ ಎರಡು ಕಡೆನೂ ನೋಡ್ಬಿಟ್ಟಿದ್ದೀನಿ, ಯಾರು ಒಳ್ಳೆಯರು ಯಾರು ಒಳ್ಳೆ ಕೆಲಸ ಮಾಡೋರು ಅಂತ ಹೇಳ್ಬಿಟ್ಟು. ನನಗಂತೂ ನಮ್ಮ ಅತ್ತೆನೇನಿಯಾ ಒಳ್ಳೆ ಕೆಲಸ ಮಾಡೈತೆ, ನಮ್ಮ ಅತ್ತೆನೇನಿಯಾ ಭಾಳ ಒಳ್ಳೇದು ಅಂತ ನನಗಂತೂ ಅನ್ನಿಸ್ತೈತೆ. ಅದಕ್ಕೇನಿಯಾ ನೀವು ನಮ್ಮ ಅತ್ತೆಗೇನಿಯಾ ಓಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇಲ್ಲ ಅಂತ ಅನ್ಬೇಡಿ ಅಣ್ಣ, ದಯವಿಟ್ಟು ನಮ್ಮ ಅತ್ತೆಗೇನಿಯಾ ಓಟ್ ಹಾಕಿ. ನೋಡಿ ಈ ರೋಡೆಲ್ಲ ಸರ್ ಮಾಡಿಸ್ತಾರೆ, ಊರಿಗೆಲ್ಲ ಉದ್ಧಾರ ಆಗಂತ ಕೆಲಸ ಮಾಡ್ತಾರೆ. ದಯವಿಟ್ಟು ನಮ್ಮ ಅತ್ತೆಗೇನಿಯಾ ಓಟ್ ಹಾಕಿ. 15 ವರ್ಷ ಗೆದ್ದೈತೆ, ಇನ್ನೂ ಒಂದು 5 ವರ್ಷ ಗೆದ್ಬಿಟ್ಟು ನಿಮಗಳು ಸೇವೆ ಮಾಡ್ಕೊಡಕ್ಕೆ ಅವಕಾಶ ಮಾಡ್ಕೊಡಿ. ನಮ್ಮ ಅಮ್ಮಂಗೆ ಏನೂ ಗೊತ್ತಾಗಕ್ಕಿಲ್ಲ ಕಣ. ನಮ್ಮಮ್ಮ ಸುಮ್ಮನೆ
ಸುಮ್ಮನೆನಿಯಾ ಯಾರನೋ ಬರುವಂತ ಮಾಡಿರೋದಕ್ಕೆ ನಮ್ಮಮ್ಮ ನಿಂತೈತೆ. ನಮ್ಮಮ್ಮಂಗೆ ಎಲೆಕ್ಷನ್ ನಿಂತ್ಕೊಳ್ಳೋ ಯಾವ ಇಷ್ಟನೂ ಇರಲಿಲ್ಲ. ನಮ್ಮಮ್ಮಂಗೆ ಯಾಕೆ ಇಷ್ಟ ಆಯ್ತದೆ ಹೇಳು? ಒಂದು ಚೂರು ಇಷ್ಟ ಇರಲಿಲ್ಲ ನಮ್ಮಮ್ಮಂಗಂತೂ. ಈ ಗಿಲೆಕ್ಷನ್ ಎಲ್ಲನೂ ಅದೇ ನಮ್ಮ ಮನೆಗೆ ಬಂದವಳಲ್ಲ ಕಮ್ಮಂಗೆ ಇಪ್ಪೊದ್ದಿ, ಅವಳಿಂದನೇ ನಮ್ಮಮ್ಮ ಎಲೆಕ್ಷನ್ ನಿಂತಿರೋದು. ನಮ್ಮಮ್ಮಂಗೆ ಇಷ್ಟ ಇಲ್ಲ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ, ಬಲವಂತವಾಗಿ ನಿಲ್ಸವಳು ನಮ್ಮ ಮನೆಯಾಗೋ ಮನೆಯಾಳಿ. ಅದಕ್ಕೆ ದಯವಿಟ್ಟು ನಮ್ಮಮ್ಮಂಗೆ ಬಿಟ್ಬಿಟ್ಟು ನಮ್ಮ ಅತ್ತೆಗೆ ಏನಿಯ ಓಟ್ ಹಾಕಿ. ಹಾಂ ಸರಿ ಕಣಪ್ಪ ಆಯಿತು. ಓ ನಿಮ್ಮ ಅಮ್ಮಂಗಾರು ಬಲವಂತಕ್ಕೆ ನಿಂತವಳು ಏನು ಮನಸ್ಪೂರ್ವಕವಾಗಿ ಏನು ಇಷ್ಟಪಟ್ಬಿಟ್ಟೆ ನಿಂತಿಲ್ಲ? ಇಲ್ಲ ಕಣ, ಮನಸ್ಪೂರ್ವಕವಾಗಿ ಇಷ್ಟಪಟ್ಟೆ ನಿಂತಿಲ್ಲ. ಅದೇ ಪೊದ್ದಿ ಅವಳು ಜಾಸ್ತಿ ಬಲವಂತ ಮಾಡ್ಬಿಟ್ಟು ನಮ್ಮ ಅಮ್ಮನ ನಿಲ್ಲಿಸ್ಬಿಟ್ಟವಳು ಅಷ್ಟೇನಿಯ. ನೋಡಿ ನಮ್ಮ ಅತ್ತೆಗೆ ಏನಿಯ ಓಟ್ ಹಾಕಿ, ಸರಿನಾ? ನೋಡೋಣ, ನಾನೇ ನಮ್ಮ ಒಳಿ ಮೈಯನ್ನ ಬಲವಂತ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬಂದಿಲ್ಲ. ಅವನೇನಿಯ ಬಂದು ಪ್ರಚಾರ ಮಾಡ್ತಾವನೆ. ದಯವಿಟ್ಟು ನಮ್ಮ ಎಮ್ಮೆ ಗುರುತಿಗೆ ಏನಿಯ ನೀವು ಓಟ್ ಹಾಕ್ಬೇಕು ಕಣಣ್ಣ. ಆಯ್ತಕ್ಕ, ಆಯ್ತು ಹಾಕ್ತೀನಿ ಬಿಡ್ರಿ. ಅದ್ರಾಗೇನಂತೆ ಹಾಕ್ತೀನಿ. ಹಂಗೇನಿಯ ನಿಮ್ಮ ಹೆಂಡತಿ ಅವ್ರು ಎಲ್ಲರಿಗೂ ಹೇಳ್ಬಿಡಿ, ಸರಿನಾ? ನಿಮ್ಮ ಹೆಂಡತಿಗೂ ಹೇಳ್ಬಿಟ್ಟು ದಯವಿಟ್ಟು ಮರೀದಿದ್ದಂಗೆ ಏನಿಯ ಓಟ್ ಹಾಕ್ಸ್ಬೇಕು ನೀವು. ಆಯ್ತು ಕಣಪ್ಪ, ಮರೀದಿದ್ದಂಗೆ ಓಟ್ ಹಾಕ್ಸ್ತೀನಿ. ಅತ್ತೆ ಹಂಗೆ ನಾನು ಸೂಪರ್ ಅಳಿ ಅಂದರೆ ಹಿಂಗೇನಿಯ ಪ್ರಚಾರ ಮಾಡಿ ಎಲ್ರಿಗೂ ಗೊತ್ತಾಗ್ಬಿಡ್ಬೇಕು. ಎಲ್ರಿಗೂ ಗೊತ್ತಾಗಿ ನೋಡಪ್ಪ ಇವನು ಅವ್ರ ಅಮ್ಮನ ವಿರುದ್ಧ ಮಾತಾಡ್ತಾವನಿ ಅಂತೇಳ್ಬಿಟ್ಟು ಅನ್ಕೋಬೇಕು. ನಿಮ್ಮ ಅಮ್ಮಂಗೆ ಅಲ್ಲಿ ಹೊಟ್ಟೆ ಉರಿಬೇಕು. ನಿಮ್ಗೆ ಎಷ್ಟು ಹೊಟ್ಟೆ ಉರಿಸಿಲ್ಲ ಹೇಳಿ? ಜಮೀನೆಲ್ಲ ಕಿತ್ಕೊಂಬಿಟ್ಟು ಮೋಸ ಮಾಡಿಬಿಟ್ಟು ನಿನ್ನ ಕಿತ್ತೋಗಿರೋ ಎಂಡ್ರು ಕೊಟ್ಬಿಟ್ಟು ಇಷ್ಟೆಲ್ಲ ಮೋಸ ಮಾಡಿಲ್ಲ ಹೇಳಿ? ಹಂಗೇನಿಯ ಸರಿಯಾಗಿ ಮೋಸ ನಿಮ್ಮ ಅಮ್ಮಂಗೂ ಮಾಡಬೇಕು. ನಿಮ್ಮ ಅಮ್ಮ ಏನಿಯ ನಿಮ್ಮ ಮುಂದಕ್ಕೆ ಬರಬೇಕು. ಹಂಗೆ ಮಾಡಿ. ಸರಿ ಅತ್ತೆ, ಇನ್ನೂ ಏನೇನು ಹೇಳ್ಬೇಕು ಅಂತ ಹೇಳ್ಕೊಡಿಯತ್ತೆ. ನೀವು ಹೇಳ್ಕೊಟ್ಟಂಗೆ ಏನಿಯ ಹೋಗ್ಬಿಟ್ಟು ಎಲ್ಲ ಹೇಳ್ತೀನಿ. ರೀ, ನೀವು ಇವಾಗ ಹೆಂಗೆ ಹೇಳ್ತಾ ಇದ್ದೀರೋ ಹಂಗೆ ಏನಿಯ ಪ್ರಚಾರ ಮಾಡ್ಕೊಬಿಟ್ಟು ಬನ್ನಿ ಸಾಕು. ಇದಕ್ಕಿನ್ನೂ ಶಾನೆ ಇನ್ನೇನು ಪ್ರಚಾರ ಮಾಡೋಕ್ಕಾಯ್ತದೆ? ಇವಾಗ ಏನೈತೆ ಸದ್ಯಕ್ಕೆ ಹಂಗೇನೇನಿಯ ಅದನ್ನೇನಿಯ ಪ್ರಚಾರ ಮಾಡ್ಕೊಂಡು ನಡೀರಿ. ಹಾಂ ಸರಿ ಆಯಿತು. ಅಣ್ಣ ಗೊತ್ತಲ್ಲ, ನಮ್ಮ ಅತ್ತೆ ಎಲೆಕ್ಷನ್ ನಿಂತ್ಕೊಂಡೈತೆ. ನಮ್ಮ ಅತ್ತೆ 15 ವರ್ಷದಿಂದ ನಮ್ಮ ಅತ್ತೆ ನಿಮ್ಮ ಎಲ್ಲರೂ ಸೇವೆ ಮಾಡ್ಕೊಂಬಿಟ್ಟು ಬಂದೈತೆ. ಅದಕ್ಕೆ ಇವಾಗ ಇನ್ನೊಂದು 5 ವರ್ಷ ನಿಮ್ಮ ಸೇವೆಗಳೆಲ್ಲ ಮಾಡ್ಕೊಡೋಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಮ್ಮೆ ಗುರುತು ನಮ್ಮ ಅತ್ತೆದು, ಎಮ್ಮೆ ಗುರುತಿಗೆ ಏನಿಯ ಓಟ್ ಹಾಕಿ. ಅಲ್ಲ ಕಣಪ್ಪ, ನಿಮ್ಮ ಅಮ್ಮಂಗೆ ಮತ್ತೆ ಪ್ರಚಾರ ಮಾಡೋಕ್ಕಿಲ್ವಾ? ನಿಮ್ಮ ಅಮ್ಮ ಬೇರೆ ಎಲೆಕ್ಷನ್ ನಿಂತೈತೆ. ಅಯ್ಯೋ ಅಣ್ಣ, ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ ನಿಂತ್ಕೊಳ್ಳೋಕ್ಕೆ. ಸುಮ್ಕೆ ಏನಿಯ ಯಾವುದೋ ಬಲವಂತಕ್ಕೆ ನಿಂತೈತೆ ಅಷ್ಟೇನಿಯ. ನಮ್ಮ ಅಮ್ಮ ಗೆದ್ರೂ ನಮ್ಮ ಅತ್ತೆ ಮಾಡಿದಷ್ಟು ಸೇವೆ ಗಿವೆ ಎಲ್ಲನೂ ಮಾಡೋದಿಲ್ಲವೇ ಸುಳ್ಳು. ನಮ್ಮ ಅತ್ತೆ ಹಂಗೆ ಎಲ್ಲನೂ ಸೇವೆ ಗಿವೆ ಅವು ಏನೂ ಮಾಡೋದಿಲ್ಲ. ನಮ್ಮ ಅತ್ತೆಗೂ ಎಲ್ಲನೂ ಗೊತ್ತು ಎಲೆಕ್ಷನ್ ಬಗ್ಗೆ. ನಮ್ಮ ಅಮ್ಮಂಗೆ ಎಲೆಕ್ಷನ್ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ನಮ್ಮ ಅಮ್ಮನ ಗೆಲ್ಲಿಸ್ಬಿಟ್ಟು ಏನು ರಣ ಮಾಡ್ತೀರಾ ನೀವು? ಅಯ್ಯೋ ಸುಮ್ಕೆ ಏನಿಯ ಗೆಲ್ಲಿಸ್ಬೇಕು ಅಷ್ಟೇನಿಯ. ನಮ್ಮ ಅಮ್ಮನೇ ಹೇಳ್ತದೆ, ಅಯ್ಯೋ ಸುಮ್ಮನೆ ನಿಂತಿದ್ದೀನಿ, ಗೆದ್ರೆ ಗೆಲ್ಲಿ ಸೋದ್ರೆ ಸೋಲ್ಲಿ, ಗೆಲ್ಲ ಯಾವ ನಂಬಿಕೆನೂ ಇಲ್ಲ ನನಗಂತೂ. ಆದ್ರೂ ಗೆದ್ಲೆ ಸೋದ್ರೆ ಸೋಲ್ಲಿ ಅಂತ ಹೇಳ್ಬಿಟ್ಟು ನಿಂತ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೇ 50 ಹೇಳ್ತದೆ. ನೀವು ಏನು ಅನ್ಕೊಂಡಿದ್ದಂಗೆ ನಮ್ಮ ಅತ್ತೆಗೆ ಓಟ್ ಹಾಕ್ರಿ ಸಾಕು. ಹಂಗಾದ್ರೆ ಸರಿ ಕಣಪ್ಪ, ಹಾಕ್ತೀನಿ. ನಿಮ್ಮ ಅತ್ತೆಗೆ ಏನೇ ಓಟ್ ಹಾಕ್ತೀನಿ ಬಿಡು. ಬಂಗಾರಮ್ಮನವರು ಅವತ್ತಿಂದನೂ ನಮ್ಮ ಹತ್ರ ಎಲ್ಲನೂ ಬಂದವ್ರೆ, ಓಟ್ ಕೇಳೋರೆ, ನಮಗೆಲ್ಲ ಸಹಾಯ ಮಾಡೋರೆ. ಅವ್ರಿಗೆ ಏನೇ ಹಾಕ್ತೀವಿ. ಅಯ್ಯೋ ನಿಂಗೆ ಬರ್ಬಾರ್ದು ಬರ ಲೇ, ಯಾರೆಲ್ಲ ಸುಮ್ಕೆ ನಿಂತಿರೋದು? ನಿಮ್ಮ ಅಮ್ಮನ ವಿರುದ್ಧ ನಿನ್ನೆ ಪ್ರಚಾರ ಮಾಡ್ತಾ ಇದ್ದೀಗಲ್ಲ ನೀನು? ಅನ್ಕೊಂಡೆ ಇನ್ನೂ ಯಾಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಲ್ಲ. ಲೇ, ನಿಂಗೆ ಮಾನ ಮರುವುದಿ ಇಲ್ವಾ? ನಿಮ್ಮಮ್ಮನ ವಿರುದ್ಧ ನೀನೇ ಪ್ರಚಾರ ಮಾಡ್ತಾ ಇದೆಯಾ? ಇಲ್ಲಿ ಇಬ್ರು ಪರನು ಮಾತಾಡ್ತಿದ್ದಂಗೆ ಸುಮ್ಮನೆ ಇದ್ರೆ ನೆಟ್ಟಿಗಿದ್ರೆ ಸೊರಗೋದು. ಅದು ಬಿಟ್ಬಿಟ್ಟು ಅತ್ತೆ ವಿರುದ್ಧ ನಮ್ಮ ಅತ್ತೆ ವಿರುದ್ಧ ನೀನೇ ಪ್ರಚಾರ ಮಾಡ್ತಾ ಇದೆಯಾ? ನಿನಗೆಲ್ಲ ಬಂದಿರೋದು ದೊಡ್ಡ ಪತ್ತು, ಆಸ್ತಿ ಪಾಲ್ ಬೇಕು ಅಂತ ಬತ್ತೀಯಾ, ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಬತ್ತೀಯಾ, ಬಾಯಿ ಬಿಡ್ಕೊಂಡು ಎಲ್ಲನೂ ಬೇಕು ಅಂತ ಬತ್ತೀಯಾ. ಆದರೆ ನಿಮ್ಮ ಅಮ್ಮಂಗೆ ಮಾತ್ರ ಓಟ್ ಹಾಕು ಅಂತ ಹೇಳ್ಬಿಟ್ಟು ಸಹಾಯ ಮಾಡೋಕ್ಕಿಲ್ವಾ? ಸುದ್ದಿ ಸಹಾಯ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಸುಮ್ಮನೆ ಸೈಲೆಂಟಾಗಾನ ಇರಬೇಕು ತಾನೇ? ನಾನು ಯಾಕಿರ್ಬೇಕು ಸೈಲೆಂಟಾಗಿ? ನಾನು ಯಾಕಿರ್ಬೇಕು? ಓಹೋ ನನ್ನೇನಿಯ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಂಡು ಬುಳ್ದು ಬಾಯಿಗೆ ಹಾಕೊಂಡ್ರಲ್ಲ, ಅದಕ್ಕೇನೇನಿಯ? ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಪ್ರಚಾರ ಮಾಡ್ಬೇಕಾ? ನೋಡು, ನನಗೆ ನಮ್ಮ ಅಮ್ಮ ಏನು ಅಂತನೂ ಸಂದಾಗ ಗೊತ್ತು, ನಮ್ಮ ಅತ್ತೆ ಏನು ಅಂತನೂ ಸಂದಾಗ ಗೊತ್ತು. ಏನ್ಲ ಗೊತ್ತು ನಿಮ್ಮ ಅಮ್ಮ ಏನು ಅಂತ ಹೇಳ್ಬಿಟ್ಟು? ಏನು ಗೊತ್ತು ಮುದೇವಿ? ನಮ್ಮ ಅತ್ತೆ ವಿರುದ್ಧ ಮಾತಾಡಕ್ ಬಂದ್ಬಿಟ್ರೆ ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇ. ಏನಿಯಾ ನಿನಗೆ ದೇವರಣೆಗೂ ಒಂದು ಚೂರು ಮಾನ ಮರ್ಬೋದು ಏನ ಇದು ಬಿಟ್ರೆ ನೀನಂತೂ ಪ್ರಚಾರ ಮಾಡೋಕ್ಕಿಲ್ಲ ಹಿಂಗೆ ಆಪೋಸಿಟ್ಟಾಗಿ. ಭದ್ರಮ್ಮ, ನಿಂಗೆ ಮಾನ ಮರ್ಬೋದು ಏನಿಲ್ವಾ? ಅವ್ರ ಸ್ವಂತ ಮಗುನೇನಿ ಹಿಡ್ಕೊಂಡು ಆಪೋಸಿಟ್ಟಾಗೆ ಪ್ರಚಾರ ಮಾಡಿಸ್ತಾ ಇದ್ದೀಗಲ್ಲ, ದೇವರಣೆ ನಿಂಗೆ ನಾಚಿಕೆ ಆಗ್ತಿರೋದು ಹೆಚ್ಚು. ದೇವರಣೆಗೂ ನಿಂಗೇನು ಅನ್ನಿಸ್ತಾನೆ ಇಲ್ವಾ ಇಲ್ಲಿ ಹಿಂಗೆ ಪ್ರಚಾರ ಮಾಡೋಕ್ಕೆ ನಿಂಗೆ? ಸುಮ್ಕಿರೋದು ಕಲ್ತ್ಕೊಳ್ಳಿ, ಈಗಲೇ ಹೇಳ್ತಾ ಇದ್ದೀನಿ. ಸುಮ್ಕೆ ಹಿಂಗೆಲ್ಲ ಪ್ರಚಾರ ಮಾಡೋಕೆ ಬರಬೇಡಿ ಅಣ್ಣ. ನಮ್ಮ ಅತ್ತೆ ಮನಸ್ಪೂರ್ವಕವಾಗಿ ಏನೇ ನಿಂತ್ಕೊಂಡೈತೆ, ಹಾಗೆ ಏನೇ ಎಲೆಕ್ಷನ್ನಾಗೆಲ್ಲಂದ್ರೆ ಗೆದ್ದೇ ಗೆಲ್ಲಬೇಕು ಅಂತಲೇ ನಿಂತ್ಕೊಂಡೈತೆ. ನಿಮ್ಮಗಳು ಸೇವೆ ಮಾಡೋಕ್ಕೆ ಅಂತಲೇ ನಮ್ಮ ಅತ್ತೆ ಕಾಯ್ಕೊಂಡೈತೆ. ದಯವಿಟ್ಟು ಅವ್ರ ಮಗ ಇವನು ಇವಳ ಜೊತೆ ಓಡ್ ಬಂದ್ಬಿಟ್ಟು ಇಲ್ದಿರೋ ಕೆಲಸ ಎಲ್ಲ ಮಾಡ್ತಾವನೆ. ದಯವಿಟ್ಟು ಇವನು ಮಾತು ಕಟ್ಕೊಂಡು ಓಟ್ ಹಾಕ್ತಿದ್ದಂಗೆ ಇರಬೇಡಿ. ದಯವಿಟ್ಟು ನಮ್ಮ ಅತ್ತೆಗೆ ಏನಿಯ ಓಟ್ ಹಾಕಿ. ನಮ್ಮದು ಕೋಳಿ ಗುರ್ತು, ದಯವಿಟ್ಟು ಕೋಳಿ ಗುರ್ತಿಗೆ ಏನಿಯ ಓಟ್ ಹಾಕಿ. ಬದ್ದಿ ಸುಮ್ಮನೆ ಯಾಕೆ ಮೈ ಪರ್ಚ್ಕೊಂಡು ಕಷ್ಟಪಡ್ತೀಯಾ? ಎಲೆಕ್ಷನ್ ಗೆಲ್ಲೋದು ನಾವೇ ಏನಿಯ? ನಿಮ್ಮ ಅತ್ತೆ ಸುಮ್ಕೆ ಏನಿಯ ಟೈಮ್ ಪಾಸ್ಗೆ ನಿಂತವಳೆ ಅಂತ ಇಡೀ ಊರಿಗೆ ಏನಿಯ ಗೊತ್ತು. ಸ್ವಂತ ಮಗನೇನಿಯ ಪ್ರಚಾರ ಮಾಡ್ತಾ ಇಲ್ಲ ಅಂತಂದರೆ ಊರು ಜನಕ್ಕೆ ಅರ್ಥ ಆಗಕ್ಕಿಲ್ವಾ? ನಿಮ್ಮ ಅತ್ತೆ ಕ್ಯಾಪಾಸಿಟಿ ಏನು ಅಂತ ಹೇಳ್ಬಿಟ್ಟು, ನಿಮ್ಮ ಅತ್ತೆಗೆ ಅಂತ ಕ್ಯಾಪಾಸಿಟಿ ಇತ್ತು ಅಂತ ಹೇಳಿದ್ರೆ ಯಾಕೆ ಮಗನೇನಿಯ ಅವ್ರ ಪರ ಕರ್ಕೊಂಡಿದ್ದಂಗೆ ಹಿಂಗೆ ಬಿಟ್ಬಿಡೋಳು ಹೇಳು? ನಿಮ್ಮ ಅತ್ತೆ ಏನು ಅಂತ ಹೇಳ್ಬಿಟ್ಟು ಇಡೀ ಊರವ್ರಿಗೆಲ್ಲನೂ ಗೊತ್ತು. ಬಾ
ಅಳಿಯಂದ್ರೆ ಬನ್ನಿ ಇನ್ನೊಂದು ಎಷ್ಟೊಂದು ಮನೆಗಳಿಗೆ ಹೋಗ್ಬಿಟ್ಟು ಪ್ರಚಾರ ಮಾಡ್ಕೊಂಬಿಟ್ಟು ಬರೋಣ. ನೋಡಿ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಈ ಥರ ಆಟ ಆಡೋಕೆ ಹೋದ್ರೆ ನಾನು ಬೇರೆ ಥರ ಆಟ ಆಡ್ಬಿಡ್ತೀನಿ. ನಿಮ್ಮ ವಿರುದ್ಧ ಪ್ರಚಾರ ಮಾಡಿಸ್ಬಿಟ್ಟು ಇದು ಮಾಡಬೇಕಾಯ್ತದೆ, ಸುಮ್ಕಿದ್ಬಿಡಿ. ನೋಡಿ ನಿಮ್ಗೆ ಒಳ್ಳೆ ಮಾತಾಗಿ ಹೇಳ್ತೀನಿ ಶ್ಯಾಮ್ ಅವರೇ, ಸುಮ್ಕಿ ಏನಿಯಾ ನಿಮ್ಮ ಅಮ್ಮನ ಪರ ಪ್ರಚಾರ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಭದ್ರಮ್ಮನ ಪರ ಮಾತ್ರ ನೀವು ಪ್ರಚಾರ ಮಾಡಕ್ಕೆ ಹೋಗ್ಬೇಡಿ. ಈಗಲೇ ಹೇಳಿದ್ದೀನಿ, ಈ ಭದ್ರಿ ಏನು ಸಾಮಾನ್ಯದಳಲ್ಲ. ಹೌದಾ, ನಾನು ಸಾಮಾನ್ಯದಳಲ್ವಾ? ಮತ್ತು ನನ್ನ ವಿರುದ್ಧ ಗೆದ್ಬಿಟ್ಟು ತೋರಿಸಿ ನೋಡೇ ಬಿಡೋಣ. ಬನ್ನಿ ಹೇಳಿ ಅಂದರೆ ಇವಳು ಮಾತೇನು ಕೇಳ್ತೀರಾ? ಮನೆಯಿಂದ ಈಚೆ ಕಡೆಗೆ ಹಾಕ್ಸಿರೋದು ಇವಳೇನೇನಿಯ, ಇವಳು ಮಾತು ಕಟ್ಕೊಂಡು ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರಾ? ಬನ್ನಿ ಸುಮ್ಕೆನೇನಿಯ. ಅತ್ತೆ ಇವಳು ಮಾತಿಗೆಲ್ಲ ಕಿವಿ ಕೊಟ್ಬಿಟ್ಟು ಕಿವಿ ಕೆಡ್ಸ್ಕೊತೀನಿ ಅಂತ ಅನ್ಕೊಂಡ್ರ ನಡೀರಿ ಅತ್ತೆ. ಊರು ತುಂಬ ಇದೇ ಥರನೇ ನೀ ಪ್ರಚಾರ ಮಾಡ್ತೀನಿ ನಾನಂತೂ. ನೋಡೋಣ ಅದೇನಾಯ್ತದೋ ಆಗಲಿ. ನಿಮ್ಮ ವಿರುದ್ಧನೇ ನೀ ನಮ್ಮ ಅಮ್ಮ ನಿಂತೈತಲ್ಲ, ನಮ್ಮ ಅಮ್ಮನ ವಿರುದ್ಧ ನಾನು ನಿಂತ್ಕೊಂಡು ನಿಮ್ಮನ್ನು ಗೆಲ್ಲಿಸ್ಕೊಡ್ತೀನಿ. ನಡೀರಿ ಸುಮ್ಕೇನಿಯ. ಇಷ್ಟೊತ್ತೂ ನನಗೇನು ಖುಷಿ ಇರಲಿಲ್ಲ. ಅಯ್ಯೋ ಯಾರು ಹುಡ್ಕೋತಾರೆ ಅಂತ ಅನ್ಕೋತಾ ಇದ್ದೆ. ಆದರೆ ಈ ಪೊದ್ದಿ ಹುಡ್ಕೋತಾವಳು ನಾನು ಪ್ರಚಾರ ಮಾಡ್ತಿರೋದಕ್ಕೆ ಅಂತ ಹೇಳಿದ್ರೆ ಇನ್ನೆಷ್ಟು ಜನ ಕುರಿ ಬೇಡ ಹೇಳು. ನಮ್ಮಮ್ಮ ಬಂದು ಕೇಳ್ಬೇಕು ನನ್ನ, ಯಾಕೆ ಮಗನೇ ಹಿಂಗೆ ಪ್ರಚಾರ ಮಾಡ್ತಾ ಇದ್ದೀಗಾ ಅಂತ ಹೇಳ್ಬಿಟ್ಟು ಅವಾಗ ಉತ್ತರ ಕೊಡ್ತೀನಿ ನಾನು. ನಡೀರಿ. ಎಂಥ ಕಾಲ ಬಂದ್ಬಿಡ್ತು ನೋಡೋಣ. ಆ ಮಗನೇ ನೀ ಅಮ್ಮನ ವಿರುದ್ಧ ಎಲೆಕ್ಷನ್ನ ಪ್ರಚಾರ ಮಾಡಕ್ಕೂ ನಿಂತ್ಕೊಬಿಟ್ಟ. ಇವನು ಏನು ಕತೆಯೋ ಕಾಲ ಕಣ ಕಾಲ. ಈಗ ನಿನ್ನ ಕೈಲಿ ಏನು ಮಾಡೋಕ್ಕಾಯ್ತದೆ? ಮಾಡು, ಏನು ಮಾಡೋಕ್ಕಾಯ್ತದೆ ಅಂತ ಹೇಳ್ಬಿಟ್ಟು ನೋಡೇ ಬಿಡ್ತೀನಿ. ಹೋ, ನನ್ನ ಗಂಡ ಅವನು. ನನ್ನ ಗಂಡ ನಮ್ಮ ಅಮ್ಮನಿಗೋಸ್ಕರ ಏನೇ ಪ್ರಚಾರ ಮಾಡ್ತಾನೆ ಬಿಟ್ರೆ ನಿಮ್ಮ ಅಮ್ಮನಿಗೋಸ್ಕರ ಅಲ್ಲ, ನಿಮ್ಮ ಅತ್ತೆಗೋಸ್ಕರ ಯಾಕೆ ಪ್ರಚಾರ ಮಾಡ್ತಾನೆ? ನನ್ನ ಗಂಡ ನಾನು ಹೇಳ್ದಂಗೆ ಅಷ್ಟೇ ನೀನೇ ಕೇಳೋದು. ನಾನೇನಾರ ಆಪೋಸಿಟಾಗಿ ತಿರುಗಿ ನಿಂತ್ಕೊಂಡೆ ಅಂತ ಹೇಳಿದ್ರೆ ಅದ್ರ ಕತೆ ಏನಿಯ ಬೇರೆ ಇರ್ತದೆ ಗೊತ್ತಾ? ಬಾಯಿ ಮುಚ್ಕೊಂಡು ಇಷ್ಟಕ್ಕೆ ಏನಿಯ ಎಲ್ಲ ನಿಲ್ಸಿದ್ರೆ ಒಳ್ಳೇದು. ನಿಮ್ಮ ಪಾಡು ನೀವು ಪ್ರಚಾರ ಮಾಡ್ಕೊಳ್ಳಿ. ಥೂ, ಅವನಿನ್ನು ಎಂತ ನಿರ್ಬೇಡ. ನಿನ್ನ ಹತ್ರ ಮಾತಾಡ್ಬಿಟ್ಟು ಏನು ಪ್ರಯೋಜನ ಇಲ್ಲ. ಮಗ ಅದನ್ನು ಅವನು ನೆಟ್ಟಿಗಿದ್ದಿದ್ರೆ ಯಾಕೆ ಇಂಥ ಗತಿ ಬಂದಿರೋದು? ಥೂ, ನೆನೆಸ್ಕೊಂಡ್ರೆ ಏನಿಯ ಬೇಜಾರಾಗ್ತಾಯಿತ್ತು ನನಗಂತೂ. ನೀನು ಬೇಜಾರು ಮಾಡ್ಕೋಬೇಕು ಅಂತ ತಾನೆ ಇಷ್ಟೆಲ್ಲನೂ ಮಾಡಿದ್ದು. ಅಯ್ಯೋ, ಇಷ್ಟಕ್ಕೆ ಹಿಂಗೆ ಉರ್ಕೊಂಡ್ರೆ ಹೆಂಗೆ? ಇನ್ನು ಊರು ತುಂಬನೂ ಇದೇ ಥರ ನೀವೇ ಪ್ರಚಾರ ಮಾಡ್ಕೊಂಬಿಟ್ಟು ಬರ್ತೀವಿ. ಅದು ಎಷ್ಟು ಉರ್ಕೊಂತೀರೋ ಉರ್ಕೊಂಡು ಸಾಯಿ, ಸರಿನಾ? ಬರಲಾ? ಹೌದಾ, ಇದಕ್ಕೆ ಆಪೋಸಿಟಾಗಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಇಮೇಜ್ ಇನ್ನೂ ಮಾಡ್ಕೊಂಡಿರಾಕಿಲ್ಲ. ಮಾಡಿ ತೋರಿಸ್ತೀನಿ ಹೋಗು. ನಿನಗೂ ಎಷ್ಟು ಹೊಟ್ಟೆ ಉರಿತದೆ ಅಂತ ಹೇಳ್ಬಿಟ್ಟು ನಿನಗೂ ಗೊತ್ತಾಯ್ತದೆ. ನೋಡೇ ಬಿಡೋಣ. ಇವಳಿಗೊಂದು ಗತಿ ಕಾಣಿಸ್ತೀನಿ ಇರು.